ಹಾಯ್ ಫ್ರೆಂಡ್ಸ್, ಡಾಲರ್ ಯುಗವು ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ. ಈಗ ಹೊಸ ಯುಗವೊಂದು ಆರಂಭವಾಗಲಿದೆ. ಇದುವರೆಗೂ ಇವೆಲ್ಲವೂ ಕೇವಲ ಗಾಳಿ ಮಾತುಗಳೆಂದು ಭಾವಿಸಲಾಗಿತ್ತು. ಆದರೆ ಈಗ ಬಹಿರಂಗವಾದ ಸಂಶೋಧನೆಗಳ ಫಲಿತಾಂಶಗಳು ಈ ಮಾತುಗಳನ್ನು ಸತ್ಯವನ್ನಾಗಿಸುತ್ತಿವೆ. ಡಾಲರ್ನ ಪ್ರಾಬಲ್ಯವು ಹೇಗೆ ಕೊನೆಗೊಳ್ಳಲಿದೆ ಮತ್ತು ಹೊಸ ಪಾವತಿ ವ್ಯವಸ್ಥೆಯು ಹೇಗೆ ಜನ್ಮ ತಾಳಲಿದೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತೆ. ಹೌದು, ಒಂದು ಕಾಲದಲ್ಲಿ ಡಾಲರ್ನ ಆಧಾರದ ಮೇಲೆ ಹಲವು ದೇಶಗಳನ್ನು ಆಳಿದ ಅಮೆರಿಕವು ಈಗ ಅದೇ ಡಾಲರ್ನ ಯುಗವನ್ನು ಕೊನೆಗೊಳಿಸುವ ಹಂತಕ್ಕೆ ಬಂದಿದೆ. ಡಾಲರ್ನ ಅಂತ್ಯವು ತಪ್ಪಿದ್ದಲ್ಲ ಎಂದು ಅಮೆರಿಕದ ಆರ್ಥಿಕ ತಜ್ಞರೇ ಸ್ವತಃ ಎಚ್ಚರಿಕೆ ನೀಡುತ್ತಿದ್ದಾರೆ. ಇತ್ತೀಚೆಗೆ ಅಮೆರಿಕವು ಬ್ರಿಕ್ಸ್ ದೇಶಗಳನ್ನು ಗುರಿಯಾಗಿಸಿಕೊಂಡಿರುವುದೇ ಇದಕ್ಕೆ ಕಾರಣ ಅಂತ ಸುದ್ದಿಗಳು ಬರ್ತಿವೆ. ಇಲ್ಲಿ ಒಳ್ಳೆ ಸುದ್ದಿ ಏನು ಅಂದರೆ, ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ ತೆಗೆದುಕೊಂಡ ಒಂದು ನಿರ್ಧಾರವು ಡಾಲರ್ಗೆ ದೊಡ್ಡ ಆಘಾತವನ್ನುಂಟು ಮಾಡಿದೆ. ಇದರಿಂದ ನಮ್ಮ ರೂಪಾಯಿಗೆ ಬೇಡಿಕೆಯು ಇನ್ನಷ್ಟು ಹೆಚ್ಚಾಗಲಿದೆ. ಅಷ್ಟೇ ಅಲ್ಲ, ಡಾಲರನ್ನು ನಾಶಪಡಿಸಿ ಹೊಸ ಪಾವತಿ ವ್ಯವಸ್ಥೆಯನ್ನು ಉತ್ತೇಜಿಸಲು ಬ್ರೆಜಿಲ್ ದೇಶ ಕೂಡ ಇತ್ತೀಚೆಗೆ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ವಿಷಯಗಳ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಡುವ ಪ್ರಯತ್ನವನ್ನು ಮಾಡೋಣ. ನಮ್ಮ ದೇಶವು ಡಾಲರನ್ನು ಪಕ್ಕಕ್ಕೆ ಇಟ್ಟು ಹೊಸ ಪಾವತಿ ವ್ಯವಸ್ಥೆಯನ್ನು ತರಬೇಕು ಅಂತ ನೀವು ಭಾವಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಡಾಲರ್ ಯುಗವು ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಎಂದು ನೀವು ಹಲವು ಬಾರಿ ಕೇಳಿರಬಹುದು. ಈಗಾಗಲೇ ನಮ್ಮ ದೇಶವು ಹಲವು ದೇಶಗಳೊಂದಿಗೆ ನೇರವಾಗಿ ರೂಪಾಯಿಯಲ್ಲಿ ಅಥವಾ ಆಯಾ ದೇಶಗಳ ಕರೆನ್ಸಿಯಲ್ಲಿ ವಸ್ತುಗಳ ಖರೀದಿ ಮತ್ತು ಮಾರಾಟವನ್ನು ಮಾಡ್ತಿದೆ. ಹೌದು, ಇದು ನಿಜ. ಆದರೆ ಈ ಪ್ರಕ್ರಿಯೆಗೆ ಈಗ ಹೊಸ ಚೈತನ್ಯ ಬಂದಿದೆ. ಇದಕ್ಕೆ ಕಾರಣ ಏನು ಅಂದರೆ, ನಮ್ಮ ದೇಶಕ್ಕೆ ಸ್ನೇಹಿತ ರಾಷ್ಟ್ರವೆಂದು ಹೆಸರಾದ ಬ್ರೆಜಿಲ್ ಬ್ರಿಕ್ಸ್ನಲ್ಲಿ ಒಂದು ಶಕ್ತಿಶಾಲಿ ಸದಸ್ಯ ದೇಶವಾಗಿದೆ. ಬ್ರೆಜಿಲ್ನ ಅಧ್ಯಕ್ಷ ಲೂಲಾ ಇತ್ತೀಚೆಗೆ ಮಾತನಾಡುತ್ತಾ ಅಮೆರಿಕದೊಂದಿಗಿನ ವಾಣಿಜ್ಯ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ಬ್ರಿಕ್ಸ್ ದೇಶಗಳು ಹೊಸ ಕರೆನ್ಸಿಯೊಂದನ್ನು ಪರೀಕ್ಷಿಸಬೇಕೆಂದು ಹೇಳಿದ್ದಾರೆ. ಈ ಒಂದು ಸುದ್ದಿಯಿಂದ ಅಮೆರಿಕದ ಕಾಲಿನ ಕೆಳಗಿನ ಭೂಮಿಯೇ ಶೇಕ್ ಆಗಿದೆ. ಏಕೆಂದರೆ ಡಾಲರ್ ಇದ್ದಕ್ಕಿದ್ದಂತೆ ಕುಸಿಯುವ ಅಪಾಯಕ್ಕೆ ಸಿಲುಕಿದೆ. ಒಂದು ಕಾಲದಲ್ಲಿ ವಿಶ್ವದಲ್ಲಿ ತನ್ನ ಪ್ರಾಬಲ್ಯವನ್ನು ತೋರಿಸಿದ ಡಾಲರ್ ಯಾವಾಗ ಕೆಳಗೆ ಕುಸಿಯುತ್ತೆ, ಯಾವಾಗ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ ಎಂದು ಹೇಳಲಾಗದ ಸ್ಥಿತಿಯು ಉದ್ಭವಿಸಿದೆ. ಬ್ರಿಕ್ಸ್ ದೇಶಗಳಾದ ಭಾರತ, ರಷ್ಯಾ, ಚೀನಾ, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ ಇನ್ನು ಮುಂತಾದ ರಾಷ್ಟ್ರಗಳು ಹೊಸ ಪಾವತಿ ವ್ಯವಸ್ಥೆಯ ಬಗ್ಗೆ ಚರ್ಚೆಗಳನ್ನು ನಡೆಸ್ತಿವೆ. ಈ ವ್ಯವಸ್ಥೆಯು ಡಾಲರ್ಗೆ ಒಂದು ಕ್ಷಣವೂ ನಿಲ್ಲಲು ಬಿಡದು ಎಂದು ಅಮೆರಿಕಾಗೆ ಈಗ ಅರ್ಥವಾಗುತ್ತಿದೆ. ದೊಡ್ಡ ದೊಡ್ಡ ಸಂಶೋಧಕರು, ತಜ್ಞರು ಬಿಡುಗಡೆ ಮಾಡಿದ ವರದಿಗಳು ಡಾಲರ್ನ ಪ್ರಾಬಲ್ಯವು ಶೀಘ್ರದಲ್ಲೇ ಇತಿಹಾಸದ ಪುಟಗಳಲ್ಲಿ ಕಾಣಸಿಗುತ್ತೆ ಎಂದು ಹೇಳುತ್ತಿವೆ. ಬ್ಲೂಮ್ಬರ್ಗ್ ವರದಿಯು ಇದೇ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸುತ್ತೆ. ನಿಮಗೆ ಈ ವಿಷಯದ ಮೇಲೆ ನಂಬಿಕೆ ಇಲ್ಲ ಅಂದರೆ ಜುಲೈ 2025ರಲ್ಲಿ JP Morgan ಸಂಸ್ಥೆಯಿಂದ ಬಿಡುಗಡೆಯಾದ ಈ ವರದಿಯನ್ನು ಗಮನಿಸಿ. ಇದರಲ್ಲಿ ಡಾಲರ್ನ ಪ್ರಾಬಲ್ಯ ಮತ್ತು ಡಿ-ಡಾಲರೈಸೇಷನ್ ಬಗ್ಗೆ JP Morgan ಸ್ವತಃ ಪ್ರಶ್ನೆಗಳನ್ನು ಎತ್ತಿದೆ. JP Morgan ಅಂದರೆ ನ್ಯೂಯಾರ್ಕ್ನಲ್ಲಿ ಮುಖ್ಯ ಕಾರ್ಯಾಲಯವಿರುವ ಒಂದು ಅಮೆರಿಕನ್ ಬಹುರಾಷ್ಟ್ರೀಯ ಆರ್ಥಿಕ ಸಂಸ್ಥೆ. ಅಷ್ಟೇ ಅಲ್ಲ, ಇದು ಅಮೆರಿಕದಲ್ಲಿ ಅತಿದೊಡ್ಡ ಬ್ಯಾಂಕ್ ಕೂಡ ಆಗಿದೆ. 2024ರ ಹೊತ್ತಿಗೆ ಮಾರುಕಟ್ಟೆ ಬಂಡವಾಳೀಕರಣದ ಆಧಾರದ ಮೇಲೆ ಇದು ವಿಶ್ವದ ಅತಿದೊಡ್ಡ ಬ್ಯಾಂಕ್ ಆಗಿ ನಿಂತಿದೆ. ಅಮೆರಿಕಾಗೆ ಸೇರಿದ ಇಂತಹ ದೊಡ್ಡ ಸಂಸ್ಥೆ, ವಿಶ್ವದ ಅತಿದೊಡ್ಡ ಬ್ಯಾಂಕ್, ಡಾಲರ್ನ ಪ್ರಾಬಲ್ಯದ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಿದೆ ಅಂದರೆ ಡಾಲರ್ ಅಪಾಯದಲ್ಲಿದೆ ಮತ್ತು ಅದರ ಪ್ರಾಬಲ್ಯವು ಇತಿಹಾಸದಲ್ಲಿ ಕಾಣಸಿಗಲಿದೆ ಎಂದು ಅರ್ಥವಾಗುತ್ತೆ. ಹಲವು ವರ್ಷಗಳಿಂದ ಅಮೆರಿಕನ್ ಡಾಲರ್ ವಿಶ್ವದ ಅತ್ಯಂತ ಶಕ್ತಿಶಾಲಿ ಮತ್ತು ವಿಶ್ವಾಸಾರ್ಹ ಕರೆನ್ಸಿಯಾಗಿತ್ತು. ಆದರೆ ಈಗ ಹಲವು ದೇಶಗಳು ಡಾಲರ್ನಿಂದ ದೂರವಾಗ್ತಿವೆ. ಈ ಬದಲಾವಣೆಯನ್ನೇ ಡಿ-ಡಾಲರೈಸೇಷನ್ ಅಂತ ಕರೀತಾರೆ. ಅಂದರೆ ವಿಶ್ವವು ತಮ್ಮ ವ್ಯಾಪಾರಕ್ಕಾಗಿ ಕೇವಲ ಡಾಲರ್ನ ಮೇಲೆ ಮಾತ್ರ ಆಧಾರಿತವಾಗಲು ಇಷ್ಟಪಡ್ತಿಲ್ಲ. ಎಲ್ಲರೂ ಡಾಲರ್ನಿಂದ ದೂರವಾಗುವಾಗ ಅವರಿಗೆ ಒಂದು ಪರ್ಯಾಯದ ಅಗತ್ಯವಿದೆ. ಏಕೆಂದರೆ ವ್ಯಾಪಾರ ವಹಿವಾಟುಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ದೇಶಕ್ಕೆ ಸೇರಿದ UPI ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದರಿಂದ ರೂಪಾಯಿಗೆ ವಿಶ್ವದಾದ್ಯಂತ ಮನ್ನಣೆ ದೊರೆಯುತ್ತೆ. ಆದರೆ ರೂಪಾಯಿ ಒಂದೇ ವಿಶ್ವದಲ್ಲಿ ಮುಂದುವರಿಯುವುದಿಲ್ಲ. ಈಗ ಬಹುಧ್ರುವೀಯ ವಿಶ್ವದಲ್ಲಿ ಹೊಸ ಪಾವತಿ ವ್ಯವಸ್ಥೆಯೊಂದು ಜನ್ಮ ತಾಳಲಿದೆ. ಇದಕ್ಕೆ ಬ್ರಿಕ್ಸ್ ದೇಶಗಳ ಕೂಟವು ಬೆಂಬಲ ನೀಡುತ್ತೆ. ಆದ್ದರಿಂದ ಈ ಬಹುಧ್ರುವೀಯ ಪಾವತಿ ವ್ಯವಸ್ಥೆಗೆ ಬ್ರಿಕ್ಸ್ ಪಾವತಿ ವ್ಯವಸ್ಥೆ ಎಂದು ನಾಮಕರಣ ಮಾಡಲಾಗುವುದು. ಇದು ನೇರವಾಗಿ ಆಗದಿದ್ದರೂ ಪರೋಕ್ಷವಾಗಿ ಒಂದೊಂದೇ ಹೆಜ್ಜೆಯನ್ನು ಮುಂದಿಡುತ್ತೆ. ಈಗಾಗಲೇ ಕೆಲವು ದೇಶಗಳು ಇದನ್ನು ಬಳಸಲು ಆರಂಭಿಸಿವೆ. ಈ ಬಹುಧ್ರುವೀಯ ಪಾವತಿ ವ್ಯವಸ್ಥೆಯನ್ನು ಜಾರಿಗೆ ತರಲು ಮೊದಲು ಬುದ್ಧಿವಂತ ದೇಶಗಳು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿವೆ. ಅದೇನು ಅಂದರೆ, ತಮ್ಮ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಡಾಲರ್ನ ಪಾಲನ್ನು ಕಡಿಮೆ ಮಾಡಿ ಚಿನ್ನದ ಸಂಗ್ರಹವನ್ನು ಹೆಚ್ಚಿಸಿಕೊಳ್ಳುವುದು.
ವಾಸ್ತವವಾಗಿ ಈ ದೇಶಗಳ ಸಂಗ್ರಹದಲ್ಲಿ ಚಿನ್ನದ ಪಾಲು ಈ ಹಿಂದೆ ಕಡಿಮೆಯಾಗಿತ್ತು, ಆದರೆ ಈಗ ಅದು ವೇಗವಾಗಿ ಹೆಚ್ಚಾಗುತ್ತಿದೆ. ನಮ್ಮ ದೇಶ ಮತ್ತು ಬ್ರೆಜಿಲ್ನಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಚಿನ್ನದ ಪಾಲು 4ರಿಂದ 9%ಗೆ ಏರಿಕೆಯಾಗಿದೆ. ಯುರೋಪ್ನಂತಹ ಅಭಿವೃದ್ಧಿಯಾದ ದೇಶಗಳಲ್ಲಿ ಇದು 20%ವರೆಗೆ ಇದೆ. JP Morgan ಪ್ರಕಾರ 2026ರ ವೇಳೆಗೆ ಚಿನ್ನದ ಬೆಲೆ ಒಂದು ಔನ್ಸ್ಗೆ $3,000ವರೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಏಕೆಂದರೆ ಡಾಲರ್ ಮೇಲಿನ ವಿಶ್ವಾಸವು ಕಡಿಮೆಯಾಗುತ್ತಿರುವಾಗ ಚಿನ್ನವು ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಹೂಡಿಕೆಯಾಗುತ್ತೆ. ಈ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ನಮ್ಮ RBI ರೂಪಾಯಿಯನ್ನು ಸ್ಥಿರವಾಗಿಡಲು ಸುಮಾರು $5 ಬಿಲಿಯನ್ ತನ್ನ ಖಜಾನೆಯಿಂದ ತೆಗೆದು ಮಾರಾಟ ಮಾಡಿದೆ. ಇದರಿಂದ ಡಾಲರ್ನ ಪ್ರವಾಹವು ಹೆಚ್ಚಾಗಿ ರೂಪಾಯಿಗೆ ಮತ್ತೆ ಬಲ ಬಂದಿದೆ. ಇತ್ತೀಚಿನ ಅಮೆರಿಕದ ಸುಂಕದ ನಿರ್ಧಾರಗಳಿಂದ ಬಲ ಕಳೆದುಕೊಂಡಿದ್ದ ನಮ್ಮ ರೂಪಾಯಿ ಅಮೆರಿಕನ್ ಡಾಲರ್ಗೆ ಹೋಲಿಸಿದರೆ 25 ಪೈಸೆ ಲಾಭದೊಂದಿಗೆ $87.44 ಮುಗಿಯುತ್ತೆ. ಬ್ರಿಕ್ಸ್ ದೇಶಗಳ ಪಾವತಿ ವ್ಯವಸ್ಥೆಯು ಪರೋಕ್ಷವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದು ಶೀಘ್ರದಲ್ಲೇ ಬಹುಧ್ರುವೀಯ ವ್ಯವಸ್ಥೆಯಾಗಿ ಮಾರ್ಪಡಲಿದೆ. ಏಕೆಂದರೆ ಈಗ ತೈಲ ಮತ್ತು ಇತರೆ ವಸ್ತುಗಳ ವಹಿವಾಟು ಡಾಲರ್ನಲ್ಲಿ ನಡೆಯುತ್ತಿಲ್ಲ. ರಷ್ಯಾವು ಈಗ ತನ್ನ ತೈಲ ಬೆಲೆಗಳನ್ನು ರೂಬೆಲ್ನಲ್ಲಿ ಅಥವಾ ಇತರೆ ಕರೆನ್ಸಿಗಳಲ್ಲಿ ತೆಗೆದುಕೊಳ್ಳುತ್ತಿದೆ. ನಮ್ಮ ದೇಶದ ಕೆಲವು ಕಂಪನಿಗಳು ರಷ್ಯಾದಿಂದ ಕಲ್ಲಿದ್ದಲನ್ನು ಖರೀದಿಸಲು ಚೀನಾದ ಯುವಾನ್ನಲ್ಲಿ ಪಾವತಿಸುತ್ತಿವೆ. ಬಾಂಗ್ಲಾದೇಶವು ರಷ್ಯಾದಿಂದ ತೆಗೆದುಕೊಳ್ಳುವ ಆಯಿಲ್ಗೆ ಯುವಾನ್ನಲ್ಲಿ ಪಾವತಿಸುತ್ತಿದೆ. ಅಂದರೆ ವಿಶ್ವ ವಾಣಿಜ್ಯವು ನಿಧಾನವಾಗಿ ಡಾಲರ್ನಿಂದ ಸ್ಥಳೀಯ ಕರೆನ್ಸಿಗಳ ಕಡೆಗೆ ತಿರುಗುತ್ತಿದೆ. ಈ ಸ್ಥಳೀಯ ಕರೆನ್ಸಿಗಳ ವಹಿವಾಟುಗಳೇ ಒಂದು ಪಾವತಿ ವ್ಯವಸ್ಥೆಯಾಗಿ ಮಾರ್ಪಡುತ್ತೆ. ಇದರಲ್ಲಿ ಎಲ್ಲ ದೇಶಗಳ ಸ್ಥಳೀಯ ಕರೆನ್ಸಿಗಳನ್ನು ಬಳಸಲಾಗುತ್ತೆ. ಇದು ಸಂಪೂರ್ಣವಾಗಿ ಪಾರದರ್ಶಕವಾಗಿರುತ್ತೆ. ಅಷ್ಟೇ ಅಲ್ಲ, ಅಮೆರಿಕದ ಸ್ವಿಫ್ಟ್ ಪಾವತಿ ವ್ಯವಸ್ಥೆಯಂತೆ ಯಾವ ಒಂದು ದೇಶಕ್ಕೂ ಪ್ರಾಬಲ್ಯ ಇರೋದಿಲ್ಲ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾದಂತಹ ಬ್ರಿಕ್ಸ್ ಕೂಟದ ದೇಶಗಳು ಈಗ ಅಮೆರಿಕ ಮತ್ತು ಯುರೋಪ್ನ ಸ್ವಿಫ್ಟ್ ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಆಧಾರಿತವಾಗಲು ಇಷ್ಟಪಡ್ತಿಲ್ಲ. ಕಳೆದ ಕೆಲವು ದಿನಗಳಿಂದ ಬ್ರೆಜಿಲ್ನ ಅಧ್ಯಕ್ಷ ಲೂಲಾ ಬಹಿರಂಗವಾಗಿಯೇ ನಾವು ಡಾಲರ್ನ ಮೇಲೆ ಆಧಾರಿತವಾಗಲು ಸಾಧ್ಯವಿಲ್ಲ, ನಮಗೆ ಶೀಘ್ರದಲ್ಲೇ ಪರ್ಯಾಯ ಪಾವತಿ ವ್ಯವಸ್ಥೆ ಅಗತ್ಯವಿದೆ ಅಂತ ಹೇಳಿದ್ದಾರೆ. ನಮ್ಮ ದೇಶವು ಬಹಿರಂಗವಾಗಿ ಈ ವಿಷಯವನ್ನು ಹೇಳದಿದ್ದರೂ ನಮ್ಮ ಕ್ರಮಗಳು ಆ ದಿಕ್ಕಿನಲ್ಲಿಯೇ ಇವೆ. ಭಾರತವು ಏಕೆ ಬಹಿರಂಗವಾಗಿ ಹೇಳುತ್ತಿಲ್ಲ ಅಂದರೆ ಈಗಾಗಲೇ ಅಮೆರಿಕ ರಷ್ಯಾದ ಮೇಲೆ ಇರುವ ಕೋಪವನ್ನು ಭಾರತದ ಮೇಲೆ ತೋರಿಸ್ತಿದೆ. ಈ ಕ್ರಮದಲ್ಲಿ ಭಾರತದ ಮೇಲೆ 50% ಸುಂಕ ವಿಧಿಸಲು ಸಿದ್ಧವಾಗಿದೆ. ಇಂತಹ ಸಮಯದಲ್ಲಿ ನಾವು ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರೆ ಮತ್ತೆ ಭಾರತ ಮತ್ತು ಅಮೆರಿಕದ ನಡುವೆ ಸುಂಕದ ಯುದ್ಧ ಪ್ರಾರಂಭವಾಗುತ್ತೆ. ಆದ್ದರಿಂದಲೇ ಭಾರತವು ಮೌನವಾಗಿದೆ. ಅದೇ ರೀತಿ ಡಾಲರ್ನ ಮೇಲಿನ ಆಧಾರವನ್ನು ಕಡಿಮೆ ಮಾಡಲು RBI ವಿಶ್ವ ವಾಣಿಜ್ಯದಲ್ಲಿ ರೂಪಾಯಿಗಾಗಿ ಬಾಗಿಲು ತೆರೆದಿದೆ. ಡಾಲರ್ ಸೂಚಿಯು 52 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಡೌನ್ ಆಗಿದೆ. ನೀವು ಕೂಡ ಡಾಲರನ್ನು ಪಕ್ಕಕ್ಕೆ ಇಟ್ಟು ಈ ಬ್ರಿಕ್ಸ್ ಪಾವತಿ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸಲು ಬಯಸುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಬರೀರಿ. ಒಂದೇ ಮಾತರಂ. ಜೈ ಹಿಂದ್, ಜೈ ಶ್ರೀರಾಮ್.